दिल्लीमध्ये पंतप्रधान नरेंद्र मोदी यांच्या नेतृत्वाखाली होत असलेल्या AI शिखर परिषदेकडे जगाचे लक्ष वेधले जात असताना राहुल गांधी हे रस्त्यावरच्या मुलांसारखे वागत आहेत, अशी टीका बेळगावचे खासदार जगदीश शेट्टर यांनी केली. बेळगावमध्ये आयोजित पत्रकार परिषदेत बोलताना त्यांनी सांगितले की दिल्लीतील AI परिषदेला जागतिक स्तरावर मान्यता मिळत आहे. मात्र विरोधी पक्षाचे नेते राहुल गांधी यांचे वर्तन गैरजबाबदार असून त्यामुळे विरोधी पक्षातील इतर नेतेही नाराज आहेत. ಮಾಧ್ಯಮದ ಮಿತ್ರರೇ, ಇವತ್ತು ತುರ್ತಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಿಕ್ಕೆ 2-3 ವಿಚಾರಗಳಿರುವುದರಿಂದ ತುರ್ತಾಗಿ ಈ ಸುದ್ದಿಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ಒಂದು 2-3 ವಿಚಾರಗಳ ಬಗ್ಗೆ ಹೇಳುವುದಾದರೆ, ಇತ್ತೀಚೆಗೆ ದಿಲ್ಲಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಂಬಂಧಪಟ್ಟಂತೆ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾಳ ದೊಡ್ಡದಾದಂಥ ಒಂದು ಸಮಾವೇಶ ಆಯಿತು. ಇಡೀ ಜಗತ್ತಿನ ಎಲ್ಲ ಪ್ರಮುಖ ಗಣ್ಯರು ಆ ಕಾರ್ಯಕ್ರಮ ಬಂದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಂಥ ಯಾರ್ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಮತ್ತು ಆ ಕಂಪನಿ ನಡೆಸುವಂಥವರು CEO ಅವರೆಲ್ಲರೂ ಸಹಿತ ಅಲ್ಲಿ ಬಂದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದೇನು ವಿಜ್ಞಾನ ಇದೆ ಇದು ಈ USA ಇರ್ಬೋದು ಅಥವಾ ಚೈನಾ ಇರ್ಬೋದು, ಈ ರೀತಿಯ ಹಲವಾರು ದೇಶಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಹುಶಃ ಅದರಲ್ಲಿ ಇಡೀ ಜಗತ್ತಿಗೆ ನಂಬರ್ 1 ಆಗುವ ಸ್ಥಾನದಲ್ಲಿ ಭಾರತ ಇದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಮಾತಾಡುವಂಥ ಕೆಲಸ ಆಯಿತು. ಮತ್ತು ಅದು ಆಗಿದ್ದರಿಂದ ನೂರಾರು ಜನ ಬೇರೆ ಬೇರೆ ಕಂಟ್ರಿಯ ಪ್ರಮುಖರ ಜೊತೆ ನರೇಂದ್ರ ಮೋದಿಯವರು ಇಂಟ್ರ್ಯಾಕ್ಷನ್ ಆಯಿತು. ಹಲವಾರು ವ್ಯಾಪಾರ ವಹಿವಾಟದ ಬಗ್ಗೆ ಅಗ್ರಿಮೆಂಟ್ಗಳಾದವು. ಹೀಗಾಗಿ ಭಾಳ ಒಂದು ದೊಡ್ಡದಾದಂಥ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮೋದಿಜಿಯವರು ಮಾಡಿದರು. ಇದು ಭಾರತ ದೃಷ್ಟಿಯಿಂದ ಭಾಳ ಒಳ್ಳೆಯ ರೀತಿಯಾದಂಥ ಬೆಳವಣಿಗೆ. ಆದರೆ ಏನಾಗಿತ್ತು, ರಾಹುಲ್ ಗಾಂಧಿ ಅವರಿಗೆ ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ ಪಾರ್ಲಿಮೆಂಟಲ್ಲಿ ಅವರು ಯಾವ ರೀತಿ ನಡ್ಕೊತಾ ಇದ್ದಾರೆ ಅಂತ ಹೇಳಿ. ಒಬ್ಬ ಇಮ್ಯಾಚ್ಯೂರ್ಡ್ ಲೀಡರ್ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಒಂದು ಏನಾದರೂ ಉದಾಹರಣೆ ಕೊಡೋದಾದರೆ ಅದು ರಾಹುಲ್ ಗಾಂಧಿ ಅಂತ ನಾನು ಹೇಳ್ತೀನಿ. ಮಿಸ್ಮ್ಯಾನೇಜ್ಮೆಂಟು, ಸರಿಯಾಗಿ ಪ್ರಿಪ್ರೇಷನ್ ಇಲ್ಲ, ಒಬ್ಬ ಲೀಡರ್ ಅಪೋಸಿಟ್ ಆಗಿ ಹೆಂಗಿರಬೇಕು, ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಯಾವುದೂ ಇಲ್ಲ. ಯಾವುದಾದ್ರು ಕಾಂಟ್ರವರ್ಸಿ ಇರುವಂಥದ್ದನ್ನು ತೆಗೆದುವಂಥದ್ದು, ಅದಕ್ಕೆ ಸ್ಪೀಕರ್ ಪರ್ಮಿಷನ್ ಕೊಡೋದ್ರೆ ಸ್ಪೀಕರ್ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ತರುವಂಥದ್ದು. ಈಗ ಅಂದರೆ ಅಲ್ಲಿ ಒಂದು ರೂಲ್ಸ್ ಇದೆ. ನಾನು ಅಸೆಂಬ್ಲಿಯಲ್ಲಿ 30 ವರ್ಷ ಇದ್ದೆ, ಈ ಪಾರ್ಲಿಮೆಂಟಲ್ಲಿ ಹೋಗಿ ನೋಡ್ತಾ ಇದ್ದೇನೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ರೂಲ್ಸ್ ಬುಕ್ ಇದೆ. ಆ ರೂಲ್ಸ್ ಬುಕ್ಕನ್ನು ಮೀರಿ ಇವತ್ತು ಅವರ ನಡವಳಿಕೆ ಅಂತಂದರೆ ಬೀದಿಯಲ್ಲಿ ಏನು ಉಡಾಳು ಹುಡುಗರು ನಡ್ಕೋತಲ್ಲ ಆ ರೀತಿ ನಡೆಯುವಂಥ ಪರಿಸ್ಥಿತಿ ಇವತ್ತು ರಾಹುಲ್ ಗಾಂಧಿಯಲ್ಲಿ ನೋಡಿದರೆ ಭಾಳ ಬೇಜಾರಾಗ್ತದೆ. ನಾವು ಪ್ರಥಮವಾಗಿ ಪಾರ್ಲಿಮೆಂಟ್ ಹೋದಂಥವ್ರಿಗೂ ಭಾಳಷ್ಟು ಡಿಸಪಾಯಿಂಟ್ಮೆಂಟ್ ಆಗಿದೆ. ಮತ್ತು ಅದರಲ್ಲಿ ಕಾಂಗ್ರೆಸ್ಸು ಅಪೋಸಿಷನ್ದಲ್ಲಿ ಇದ್ದಂಥ ಅವ್ರು ಫಸ್ಟ್ ಟೈಮ್ ಬಂದಿದ್ದಾರಲ್ಲ, ಅವ್ರು ಕ್ವಶನ್ ಬಂದಿರ್ತವೆ. ಅವ್ರು ಯಾವುದೋ 0 ಅವರಲ್ಲಿ ಇಶ್ಯೂ ರೇಸ್ ಮಾಡಬೇಕು, ಬಜೆಟ್ ಮೇಲೆ ಭಾಷಣ ಮಾಡಬೇಕು. ಎವ್ರಿಬಡಿ ಇಸ್ ಡಿಸಪಾಯಿಂಟೆಡ್, ಆಲ್ ಪಾರ್ಟಿ. ನಮ್ಮ ಪಾರ್ಟಿ ಬಿಡ್ರಿ, ಇವತ್ತು ಕಾಂಗ್ರೆಸ್ಸು ಅಪೋಸಿಷನ್ದಲ್ಲಿ ಇದ್ದಂಥವ್ರು ಸಹಿತ ಡಿಸಪಾಯಿಂಟ್ ಆಗಿದ್ದಾರೆ ರಾಹುಲ್ ಗಾಂಧಿ ಅವರ ನಡವಳಿಕೆಯಿಂದ. ಅವ್ರು ಹೇಳಿದ ಡೈರೆಕ್ಷನ್ ಪ್ರಕಾರ ಅವ್ರು ಕಾಂಗ್ರೆಸ್ ಅವರಲ್ಲಿ ವೇಲಿಗೆ ಬಂದರೆ ಯಾವ ಪ್ರೊಸೀಡಿಂಗ್ಸನ್ನು ನೀಡಿಲ್ಲ. ನೀವು ಡಿಬೇಟ್ ಮಾಡ್ರಪ್ಪ ಅಂತಂದ್ರೆ ಡಿಬೇಟ್ ಮಾಡಲಿಕ್ಕೆ ತಯಾರಿಲ್ಲ. ಅದು ಏನಾದ್ರು ಒಂದು ಕಾಂಟ್ರವರ್ಸಿ ರೂಲ್ಸನ್ನು ಮೀರಿ ಇವತ್ತು ಏನೋ ಪ್ರಸ್ತಾಪ ಮಾಡಕ್ಕೆ ಹೋಗ್ತಾರೆ, ಅದಕ್ಕೆ ಅದು ಆಗೋದೂ ಇಲ್ಲ. ಈಗ ಇದ್ರದ್ದು ನೆರೆಗೆ ಅಮೆಂಡ್ಮೆಂಟ್ ಬಿಲ್ ಬಂತು, ಅದ್ಮೇಲೆ ಡಿಬೇಟ್ ಮಾಡಬೇಕಲ್ಲ ನೀವು. ರಾಹುಲ್ ಗಾಂಧಿ ಇವತ್ತು ಹೇಳ್ದಲ್ಲ, ಎಲ್ಲ ಕಡೆ ಅಪಪ್ರಚಾರ ಮಾಡ್ಕೊಂಡು ಹೊರಟಿದ್ದಾರೆ. ಸಿದ್ದರಾಮಯ್ಯ ಎಲ್ಲಿವರೆಗೆ ಅಂದ್ರೆ ಅಸೆಂಬ್ಲಿಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಂತ ಇಶ್ಯೂ ತೊಗೊಂಡ್ಬರ್ತಾರೆ. ಪಾರ್ಲಿಮೆಂಟ್ ಪಾಸ್ ಆದಂಥ ಬಿಲ್ಲು ಆ್ಯಕ್ಟ್ ಆಗಿದೆ ಈಗ, ಅದನ್ನು ಅವ್ರು ಕ್ವಶನ್ ಎಲ್ಲಿ ಮಾಡ್ತಾರೆ ಅಸೆಂಬ್ಲಿಯಲ್ಲಿ. ಅದೇ ನಿಮ್ಮ ರಾಹುಲ್ ಗಾಂಧಿ, ಅದೇ ನಿಮ್ಮ ಕಾಂಗ್ರೆಸ್ ಪಾರ್ಟಿಯವರು ಪಾರ್ಲಿಮೆಂಟಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ, ಪ್ಲಸ್ ಮೈನಸ್ ಹೇಳಬೇಕಾಗಿತ್ತಲ್ಲ. ಈ ಅಮೆಂಡ್ಮೆಂಟ್ ರಾಮ್ಜಿ ವಿಷಯ ಬಗ್ಗೆ ಹೇಳ್ಬೋದಾಗಿತ್ತಲ್ಲ, ಅಲ್ಲಿ ಏನೂ ಮಾತಾಡಲಿಲ್ಲ. ಹೊರಗಡೆ ಬಂದು ಟೀಕಾ ಮತ್ತು ಮೋದಿಯವರ ಮೇಲೆ ಕ್ರಿಟಿಸೈಸ್ ಮಾಡುವಂಥದ್ದು ಇದು ಪದೇ ನಡೆಯುವಂಥದ್ದು. ಹೀಗಾಗಿ ಒಂದು ಏನಿದೆ ಇನ್ಡಿಸಿಪ್ಲಿನಿಗೆ ಮತ್ತೊಂದು ಹೆಸರಂದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಾರ್ಟಿ. ಇದರಿಂದ ಕಾಂಗ್ರೆಸ್ ಇನ್ನೂ ಹಾಳಾಗ್ತಾ ಇದೆ. ಮತ್ತು ಆ AI ಸಮ್ಮೇಳನದಲ್ಲಿ ಇಷ್ಟು ವರ್ಲ್ಡ್ನಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಮೆಸೇಜ್ ಹೋಗ್ತಾ ಇದೆ, ಭಾಳ ಪಾಸಿಟಿವ್ ಆದಂಥ ರಿಸಲ್ಟ್ ಬಂದಿದೆ. ಇಂಥದನ್ನು ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ರಾಹುಲ್ ಗಾಂಧಿಗೆ. ಅವ್ರಿಗೆ ಲೀಡರ್ಶಿಪ್ ಬೆಳೆಸ್ಕೊಳ್ಳಿಲ್ಲ. ಆದರೆ ಅದನ್ನು ಸಹಿಸ್ಕೊಳ್ಳಾರ್ದೇ ಅದನ್ನು ಹೆಂಗೆ ಕೆಡಿಸ್ಬೇಕು. ಮತ್ತು ಅವರು ವಿದೇಶಕ್ಕೆ ಹೋದಾಗ ಕೇವಲ ಭಾರತ ದೇಶವನ್ನು ಟೀಕಾ ಮಾಡೋದು, ಮೋದಿಯವರು ಟೀಕಾ ಮಾಡೋದೇ ಅದು ಪದ್ಧತಿ ಇಟ್ಕೊಂಡಿದ್ದಾರೆ. ಈಗ ಯಾರೂ ಅದು ನಂಬ್ತಾ ಇಲ್ಲ. ಆದರೆ ಇಮೇಜನ್ನು ಡ್ಯಾಮೇಜ್ ಮಾಡಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಈ ಒಂದು 15 ಹುಡುಗರು ಕಳಿಸಿ ಬನೇನ ಮೇಲೆ ಪ್ರೊಟೆಸ್ಟ್ ಮಾಡುವಂಥದ್ದು, ಆಮೇಲೆ ಜನ ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸಿದ್ರು ಇವತ್ತು ಜಗತ್ತಿನ ಮುಂದೆ ಇದೆ, ಜಗತ್ತು ಮುಂದೆ ಬೆತ್ತಲಾಗಿದ್ದಾರೆ ಅವರು. ಹೀಗಾಗಿ ಈ ರೀತಿ ಪರಿಸ್ಥಿತಿ ಇಮ್ಯಾಚೂರ್ ಡಿಸಿಷನ್ದಿಂದ ಅವ್ರ ಪಾರ್ಟಿಯವರೇ ಇವತ್ತು ರೇವಂತ್ ಟೀಕಾ ಅವರು CM ಕ್ರಿಟಿಸೈಸ್ ಮಾಡಿದ್ದಾರೆ, ಸರಿಯಲ್ಲ ಇದು ಅಂತೇಳಿ. ಬೇರೆ ವಿಪಕ್ಷದವರು ಮುಖ್ಯಮಂತ್ರಿಗಳು ಅದನ್ನು ಟೀಕಾ ಮಾಡಿದ್ದಾರೆ, ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತೇಳಿ. ಈ ರೀತಿಯಾದ ಇಮ್ಯಾಚೂರ್ ಇದನ್ನು ಖಂಡಿಸ್ತಾ ಇದ್ದೇನೆ. ಇದೇ ರೀತಿ ಪದೇ ಆದರೆ ಜನ ನಿಮ್ಗೆ ಬುದ್ಧಿ ಕಲಿಸ್ತಾರೆ ಅನ್ನುವಂಥ ಮಾತನ್ನು ಹೇಳ್ತೀನಿ.
ಮತ್ತು ಇದರ ಜೊತೆಗೆ ಇವತ್ತು ಬಾಗಲಕೋಟೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಹೇಳುವುದಾದರೆ ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಮೆರವಣಿಗೆ ನಡೀತದೆ. ಈ ವರ್ಷವೂ ಮೆರವಣಿಗೆ ನಡೆದಿದೆ ಪರಂಪರೆ ರೀತಿಯಲ್ಲಿ. ಆದರೆ ಸಾಯಂಕಾಲ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಕೆಲವು ಒಂದು ಮಸೀದಿಯಿಂದ ನೂರಾರು ಜನ ಸಾವಿರಾರು ಜನ ಅಲ್ಲಿ ಸೇರಿ ಕಲ್ಲುಗಳನ್ನು ತೂರುವ ಮುಖಾಂತರ ಒಂದು ಅಶಾಂತಿ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ಬಾಗಲಕೋಟೆಯಲ್ಲಿ ಆಗಿದ್ದು. ಇದಕ್ಕೆ ಮೂಲ ಕಾರಣ ಅಂದರೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕೆಟ್ಟು ಹೋಗಿದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಭಾಳ ಕೊಲ್ಯಾಪ್ಸ್ ಆಗಿದೆ. ಯಾರು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ಬಾಗಲಕೋಟೆ ಪ್ರತಿ ವರ್ಷ ನಡೀತದೆ. ಪೊಲೀಸರು ಬಂದೋಬಸ್ತ್ ಮಾಡಬೇಕಾಯ್ತಲ್ಲ, ಎಲ್ಲೆಲ್ಲಿ ಸೆನ್ಸಿಟಿವ್ ಏರಿಯಾ ಅವಲ್ಲ ಅದು ಐಡೆಂಟಿಫೈ ಮಾಡಿ ಅಲ್ಲಿ ಇನ್ನೂ ಬಂದೋಬಸ್ತ್ ಮಾಡಿದರೆ, ಅಬ್ಸರ್ವೇಷನ್ ಮಾಡಿದರೆ ಬಹುಶಃ ಈ ಘಟನೆ ನಡೀತಿರಲಿಲ್ಲ. ಇವತ್ತು ಅದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬಗ್ಗೆ ಎವ್ರಿಬಡಿ ಈಸ್ ಕ್ವಶನಿಂಗ್. ಇದನ್ನು ತಡೆ ಇಡ್ಬೋದಾಗಿತ್ತಲ್ಲ, ಅದನ್ನು ಮಾಡಲಿಕ್ಕಾಗಿಲ್ಲ. ಅಂದರೆ ಯಾವಾಗ ನೋಡ್ರಿ, ನೀವು ಅಬ್ಸರ್ವ್ ಮಾಡಿರಿ, ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದದ ಪ್ರತಿ ಸಂದರ್ಭದಲ್ಲಿ ಜಾತಿ ಗಲಭೆ ಆಗಿದೆ, ಬೇರೆ ಬೇರೆ ಕೋಮುಗಳ ನಡುವೆ ಸಂಘರ್ಷ ಆಗಿದೆ. ಹಿಂದೂ ಮುಸ್ಲಿಂ ಟೂ ಮಚ್ ಹೆಚ್ಚಿನ ರೀತಿ ಕೋಮುಗಲಭೆ ಯಾವ್ದಾದ್ರು ಸಂದರ್ಭದಲ್ಲಿ ಆಗಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಬಂದಾಗ. ಇನ್ನು ನೀವು ವೀರೇಂದ್ರ ಪಾಟೀಲ್ ಅಧಿಕಾರಿ ನೋಡಿರಿ, ಎಲ್ಲಿ ದಾವಣಗೆರೆಯಲ್ಲಿ ತಿಂಗಳಗಟ್ಟಲೆ ನಡೀತು ಜಾತಿ ಗಲಭೆ. ಮುಂದೆ ಅವರ ಅಧಿಕಾರನ ಇಳಿಸಿದ್ರು ಅಲ್ಲಿಂದ. या पत्रकार परिषदेला भाजप शहराध्यक्ष गीता सुतार, ग्रामीण अध्यक्ष सुभाष पाटील तसेच इतर पदाधिकारी उपस्थित होते. नजीम बेटगेरी, KMM मराठी, बेळगाव.